ದರ್ಶನ್ ಅವ್ರನ್ನ ನೀವು ಮೀಟ್ ಮಾಡಿದಾಗ ಫಸ್ಟ್ 2 ದಿನ ಹೌದು, ಅಂದರೆ ಸ್ಟಾರ್ಟಿಂಗಲ್ಲಿ ಫುಲ್ ಡೀಸೆಂಟ್ ಲೈಕ್ ನಮಸ್ಕಾರ ಅಣ್ಣ ಚೆನ್ನಾಗಿದ್ದೀರಾ, ಹಾಂ ಊಟ ಮಾಡ್ದೆ, ತಿಂಡಿ ತಿಂದಮ್ಮ, ಹ್ಞೂ ಅಣ್ಣ ತಿಂದೆ. ಎಲ್ಲಿ ಮೀಟ್ ಮಾಡಿದ್ದು? ಕ್ರಾಂತಿ ಸಿನಿಮಾ ಶೂಟಿಂಗ್ ನಡೀತಿತ್ತು, ಅದಕ್ಕಿಂತ ಮುಂಚೆ ಒಡೆಯ, ಕರೆಕ್ಟ್ ಆ್ಯಕ್ಚುಲಿ ಒಡೆಯ ಸಿನಿಮಾ ಶೂಟಿಂಗಲ್ಲಿ ಮೀಟ್ ಮಾಡಿದ್ದು. ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಚೆನ್ನಾಗಿದ್ಯಪ್ಪ ಹಂಗೆ ಹಿಂಗೆಲ್ಲ ಇದು ಮಾಡೋರು, ಹ್ಞೂ ಅಣ್ಣ ಅಂತ. ಆ ಯುವ ದಸರಲ್ಲಿ ಒಂದ್ಸರಿ ನೋಡಿದ್ದಿದ್ದು ಅಣ್ಣನ, ಅವರೇ ಬಂದು ಬಾಚಿ ತಪ್ಕೊಂಬಿಟ್ರಿ, ಕಾಮಿಡಿ ಕಿಲಾಡಿಗಳಲ್ವೇನ್ರು ನೀವೆಲ್ಲ ಚೆನ್ನಾಗಿ ಮಾಡ್ತೀರ ಕಣೋ ಹಂಗೆ ಹಿಂಗೆ ಅಂದ್ಬಿಟ್ಟು ನಾ ಇವರು ಕಾಮಿಡಿ ಕಿಲಾಡಿ ನೋಡೋಷ್ಟೆಲ್ಲ ಪುರ್ಸೊತ್ತಿದೆಯಲ್ಲಪ್ಪ ದೇವರಿಂದ ಹಂಗೆ ಆ ಥರ ವಾವ್ ಫೀಲ್ ನಮಗೆ. ಅವರೇ ಶೂಟಿಂಗಿಗೆ ಹಿಂಗೆ ದರ್ಶನ್ ಸರ್ದೊಂದು ಸಿನಿಮಾ ಇದೆ ಈ ಥರ ಶೂಟಿಂಗಿಗೆ ಬರಬೇಕು ಅಂತ ಹೋದೆ, ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ದೆ. ಚೆನ್ನಾಗಿದೆಯಮ್ಮ, ತಿಂಡಿ ತಿಂದಮ್ಮ, ಓಕೆ. 2 ದಿನ ಆಯಿತು. 2 ದಿನ ಆದಮೇಲೆ ಅಣ್ಣ ಕ್ಯಾರವನ್ಗೆ ಊಟಕ್ಕೆ ಕರ್ಕೊಂಬನ್ನಿ ಅವ್ರನ್ನ ಅಂತ. ನಾವು ಕೆಲವೊಂದಷ್ಟು ಜನ ಫ್ರೆಂಡ್ಸ್ಗಳಿದ್ವಿ, ಪಂಕಜ್ ಅಣ್ಣ, ಅದೇ ಎಸ್ ನಾರಾಯಣ್ ಸರ್ ಅವ್ರ ಮಗ, ಮತ್ತು ಸಂದೇಶ್ ನಾಗರಾಜ್ ಸರ್ ಅವ್ರ ಮಗ, ನಾವೆಲ್ಲರೂ ನಮ್ಮ ವಯಸ್ಕರಲ್ವಾ, ನಮ್ಮನ್ನೆಲ್ಲ ಒಂದಷ್ಟು ಕಿತಾಪತಿ ತಲಹರಟೆಗಳೆಲ್ಲ ನಡೆಯೋದು. ನನಗೆ ಗೊತ್ತಿಲ್ಲ ಸಂದೇಶ್ ನಾಗರಾಜ್ ಸರ್ ಅವ್ರ ಮಗ ಅಣ್ಣಂಗೆ ಕ್ಲೋಸ್ ಜಾಸ್ತಿ ಅಂತ. ಸಂದೇಶ್ ಇನ್ನು ಅವರು ಸಂದೇಶ ತಾನೆ? ಅವರಷ್ಟು ಅಲ್ಲ, ಅವ್ರ ಮಗನ ಹೆಸರು ಸಮರ್ಥ ಏನೋ ಇದೆ, ಅವ್ರು ಹೇಳ್ತೀವಿ. ಓ, ನೀವು ದೊಡ್ಡ ಸಂದೇಶ್ ನಾಗರಾಜ್ ಅವರಲ್ಲ, ಅವರ ಮೊಮ್ಮಗ, ಅವ್ರ ಮೊಮ್ಮಗ, ಅವ್ರದ್ದು ಹೇಳ್ತಿದ್ದೀನಿ. ನನಗೇನು ಗೊತ್ತು ಅವರೆಲ್ಲ ಅಷ್ಟು ದೊಡ್ಡವರು ಅಂತ. ನನ್ನ ಹತ್ರ ಅವ್ರು ಕ್ಯಾಶುವಲ್ ಆಗಿ ಬಿಂದಾಸಾಗಿ ಮಾತಾಡ್ಕೊಂಡ್ರೆ ನಾನು ಬಿಂದಾಸಾಗಿ ಮಾತಾಡ್ಕೊಂಡಿದ್ದೆ. ನಾನು ಇವ್ರ ಹತ್ರ ಶೇರ್ ಮಾಡಿದ್ದು ನಾನ್ ವೆಜ್ ಜೋಕ್ಸ್ ಎಲ್ಲ ತಗೊಂಡೋಗಿ ಅಣ್ಣಂಗೆ ಹೇಳ್ಬಿಟ್ಟಿದ್ದಾರೆ ದರ್ಶನ್ ಸರ್ಗೆ. ನಾನು ಅಣ್ಣ ಊಟಕ್ಕೆ ಕರಿತಾ ಇದ್ದಾರೆ ಅಂತ, ನಾನು ಅಯ್ಯಯ್ಯೋ ನಾನು ಬೇರೆ ಊಟಕ್ಕೆ ಲೇಟ್ ಆಗೋಯ್ತಾ, ಎಲ್ಲಿ ಊಟ ಆದಮೇಲೆ ರೆಡಿ ಆಗೋಕ್ಕೆ ಲೇಟ್ ಆಗ್ಬಿಡುತ್ತೋ ಅಂದ್ಬಿಟ್ಟು ಎಲ್ಲರೂ ಬರೋಕ್ಕಿಂತ ಮುಂಚೆ ಬ್ರೇಕ್ ಹೇಳೋಕ್ಕಿಂತ ಮುಂಚೆನೇ ಊಟ ಮಾಡ್ಬಿಟ್ಟಿದ್ದೀನಿ. ಊಟ ಮಾಡ್ಬಿಟ್ಟು ಕೂತಿದ್ದೀನಿ ಸದ್ಯ, ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಅವರೆಲ್ಲ ಊಟ ಮಾಡೋ ಗ್ಯಾಪಲ್ಲಿ ನಾನು ನಿದ್ದೆ ಮಾಡ್ಬೋದು ಅಂತ ನನ್ನ ಥಾಟು. ಸರಿ ಆಯಿತು, ಕರಿತಾವ್ರೆ, ನಾನು ಊಟ ಮಾಡಿಬಿಟ್ಟೆ. ಇಲ್ಲ ಕರಿತಾವ್ರೆ ಬರಬೇಕಂತೆ. ಸರಿ ಆಯಿತು, ಹೋಗಿ ಕ್ಯಾರವನಲ್ಲಿ ಕುತ್ಕೊಂಡ್ವಿ. ಬ್ರೇಕಿಂತ ಮುಂಚೆ ಊಟ ಮಾಡ್ದೆ. ಹೇಳ್ತೀನಿ ಇರೋ ನಿನಗೆ ಪ್ರೊಡ್ಯೂಸರ್ಗೆ ಇವತ್ತು ನೀನು ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡೋಕ್ಕೆ ಹೇಳ್ತೀನ. ಅಣ್ಣ ಬೇಗ ಊಟ ಮಾಡಿದ್ದಕ್ಕೆಲ್ಲ ಇಂಡಸ್ಟ್ರಿಯಿಂದ ಬ್ಯಾನ್, ಏನು ಹಣ ಮಾತಾಡ್ತೀರಾ ಅಂತ. ಹಂಗೆ ಮಾತಾಡ್ತಾ ಒಂದು ಹೇಳು ಡೈಲಾಗ್ ಹೇಳು, ಅದು ಹೇಳು, ಅದು ಯಾವುದೋ ಜೋಕ್ ಹೇಳ್ತಿದ್ದಲ್ಲ ಅದು ಹೇಳೋದು. ಬೇಡ ಕಣೋ ನೀರು ಬೇಡ ಕಣೋ ಅಂತ. ಆಮೇಲೆ ಸರ್ ಹೇಳು ಅದೇನು ಹೇಳು ಪರವಾಗಿಲ್ಲ ನನಗೆ ಹೇಳು. ಅಣ್ಣ ಬೇಡ ಅಣ್ಣ ಎಲ್ಲರೂ ಇದ್ದಾರೆ ಅಣ್ಣ, ನಂಗೊಂಥರ ಹಿಂಸೆ ಆಗುತ್ತೆ ಅಣ್ಣ. ಎಲ್ಲರೂ ಕೆಳಗಿಳ್ದೋಗ್ರು ಅಂತ, ಎಲ್ಲರೂ ಅಲ್ಲಿ ಅಡುಗೆ ಬಡಿಸೋರು ಅವ್ರ ಮೇಕಪ್ ಎಲ್ಲರೂ ಕೆಳಗಿಳ್ದೋಗ್ರು ಅಂತ. ಅಣ್ಣ ಬೇಡ ನಾನು ಹೇಳ್ತೀನಿ ಮತ್ತು ಆಯಿತು ಓಕೆ. ಅದೆಲ್ಲ ಜೋಕ್ ಹೇಳಿದ್ಮೇಲೆ ನೀನು ಇಷ್ಟೊಂದು ಇಷ್ಟೊಂದು ಪೋಲಿ ಇದೆಯಾ ನೀನು? ಅಲ್ಲ ಗುರು, 2 ದಿನ ಶೂಟಿಂಗಿಗೆ ಬಂದಾಗ ಒಳ್ಳೆ ಇಲಿ ಮರಿ ನಾಯಿ ಕುಣಿತರ ಕೂಕು ಅನ್ಕೊಂಡಿದ್ಲು, ನೋಡಕೊಳ್ಳೆ ಅದೇನೋ ಪುರಿ ಮೂಟೆ ಅಂತ ಕರೆಯೋರು ನನ್ನ. ಅಯ್ಯೋ ಯಾಕೆ ಅಂದರೆ ನಾನೊಂಥರ ಕುಳ್ಳಕ್ಕೆ ಡುಮ್ಕಿದ್ದೆ, ಹಂಗಾಗಿ ಈಗಲೂ ಹಂಗೆ ಇದ್ದೀನಿ, ಹಂಗೆ ಕರೆಯೋರು ಪುರಿ ಮೂಟೆ ಇದ್ದಂಗೆ ಅವಳೆ. ಹಿಂಗೆ ಇಷ್ಟೆಲ್ಲ ಪೋಲಿ ಇದೆಯಾ ನೀನು ಅಂತ ಅವರು. ಹ್ಞೂ ಅಣ್ಣ ನಂಗೆ ಆ ಥರ ಡೀಸೆಂಟಾಗಿ ಬನ್ನಿ ಸೇರು ಹಂಗೆಲ್ಲ ಇರೋಕ್ಕೆ ಬರಲ್ಲ ಅಣ್ಣ, ಇವ್ರುಗಳೆಲ್ಲ ಎದುರಿಸ್ಬಿಟ್ಟಿದ್ರು ಅಣ್ಣ ಫುಲ್ಲು ಹಿಂಗೆ ಡಿಂಗು ಹಂಗೆಲ್ಲ ಎದುರಿಸ್ಬಿಟ್ಟಿದ್ರಣ್ಣ, ಅದಕ್ಕೋಸ್ಕರ ನಾನು ಆ ಥರ ಎಲ್ಲ ಮಾತಾಡ್ತಿದ್ದೆ. ನಿನಗೆ ಇವಾಗ ಕಂಫರ್ಟಬಲ್ ಅನ್ನಿಸ್ತಿದೆ ಅಲ್ವ ನನ್ನ ಹತ್ರ ಮಾತಾಡಿ? ಹ್ಞೂ ನೋಡಿ ಅಣ್ಣ ಇವಾಗೆಲ್ಲ ಮೈ ಚಳಿ ಎಲ್ಲ ಬಿಟ್ಟೋಯ್ತು. ಇವಾಗ ದರ್ಶನ್ ಸರ್ ಅಂದರೆ ಒಂಥರ ಲವ್ ಬಂದುಬಿಟ್ಟಿದೆ ಅಣ್ಣ, ಇವಾಗ ಆರಾಮಾಗಿ ಮಾತಾಡ್ತೀನಿ. ಏನು ಗುರು ಲವ್ಗಿವ್ ಅಂತೆಲ್ಲ ಮಾತಾಡ್ತಾಳೆ ಇವಳು ಅಂತ. ಆ ಥರ ನನಗಂಗೆ ಇರೋಕ್ಕೆ ಬರಲ್ಲ ನನಗೆ ಜಾಸ್ತಿ ಹೊತ್ತು ಯಾರ ಹತ್ರನೂ. ನಾನು ಯಾರಾದರೂ ಬಂದರೆ ನಾನು ಹೇಳ್ಬಿಡ್ತೀನಿ, ಸಿ ಐ ಆಮ್ ಲೈಕ್ ದಿಸ್, ಐ ಮೂಟ್ ಲೋಫರ್, ಯು ವಾಂಟ್ ಯು ಬಿ ದೇರ್, ನೋ ಡೋಂಟ್ ವಾಂಟ್ ಪ್ಲೀಸ್ ಗೆಟ್ ಔಟ್, ನಮಸ್ಕಾರ. ನಂಗೆ ಯಾರಿಗೋಸ್ಕರನೂ ನಾನು ಚೇಂಜೆಲ್ಲ ಆಗೋಕ್ಕಾಗಲ್ಲ ಗುರು. ಅವನಿಗೆ ಉಪ್ಪಿನಕಾಯಿ, ಅವನಿಗೆ ಹಪ್ಳ, ಅವನಿಗೆ ಪಲ್ಯ, ಅವನಿಗೆ ಮೇಯ್ನ್ ಡಿಸ್ಸು, ಅವನಿಗೆ ಕೋರ್ಸು, ಯಾರು ಬದಲಾಗ್ತಾರೆ ಅಷ್ಟರ? ನನ್ನ ಅವಶ್ಯಕತೆ ನಿನಗಿದ್ರೆ, ನನ್ನ ಜೊತೆ ಗೆಳೆತನ ಬೇಕು ಅನ್ನೋ ಆಸೆ ನಿನಗಿದ್ರೆ, ನಾನು ನಿಜವಾಗ್ಲೂ ನಿನಗೆ ಅಷ್ಟು ಬೇಕೇ ಬೇಕು, ನಿನ್ನ ಜೀವನದಲ್ಲಿ ಒಂದು ಭಾಗ ಬೇಕೇ ಬೇಕು ಅನ್ನೋಂಗಿದ್ರೆ ನೀನು ನಾನು ಅಕ್ಸೆಪ್ಟ್ ಮಾಡ್ಕೋತೀಯ. ಆಮೇಲೆ ತುಂಬ ಜನ ಅಷ್ಟೇನೆ, ಒಂದು ವಾರದವರೆಗೂ ಸ್ವಲ್ಪ ನನ್ನ ಟಾರ್ಚರ್ ಥರ ನೋಡ್ತಾರೆ, ಆಮೇಲೆ ಅಡ್ಜಸ್ಟ್ ಆಗ್ಬಿಡ್ತಾರೆ. ಅವಳು ಇರೋದೇ ಹಂಗೆ ಮಚ್ಚ, ಅವಳು ವೈಬೇ ಹಂಗೆ, ಆ ಥರ ಅಡ್ಜಸ್ಟ್ ಆಗ್ಬಿಡ್ತಾರೆ ಅವರು. ಸೊ ಹಾಗಾಗಿ ನಾನು ಆ ಥರ ಎಲ್ಲ ಏನು ಚೇಂಜ್ ಆಗೋಕ್ಕೆ ಹೋಗಲ್ಲ. ದೊಡ್ಡವರು ಚಿಕ್ಕವರು ಅಪ್ಪಾಜಿ ಹಂಗೆಲ್ಲ ಮಾಡಲ್ಲ ನಾನು. ಚೆನ್ನಾಗಿದ್ದೀರಾ ಅಣ್ಣ? ಹ್ಞೂ ಓಕೆ ಬನ್ನಿ ಅಣ್ಣ ಆಯ್ತು, ಹಾಗೆ ಇರ್ತೀವಿ. ಅದು ಮರ್ಯಾದೆನೇ ಅಲ್ವಾ, ಅದನ್ನು ಕೊಡ್ತೀನಿ. ನಂಗೆ ತೀರಾ ಅದೇನೋ ಹೇಳ್ತಾರಲ್ಲ ಅತೀ ವಿನಯಂ ಧೂರ್ತ ಲಕ್ಷಣಂ ಅಂತಾರಲ್ಲ, ನನಗೆ ಹಾಗೆಲ್ಲ ಇರೋಕ್ಕೆ ಬರಲ್ಲ. ನನಗೆ ತುಂಬ ಕೆಲವರು ಕಮೆಂಟ್ ಮಾಡ್ತಾರೆ, ಅವಳಿಗೆ ಬಕೆಟ್ ಹಿಡಿತಾಳೆ, ಇವ್ರಿಗೆ ಬಕೆಟ್ ಹಿಡಿತಾಳೆ. ನಾನು ಹಂಗೆ ಬಕೆಟ್ ಹಿಡ್ಕೊಂಡು ಜೀವನ ಮಾಡೋ ಥರ ಏನಾರ ನನಗೆ ಆ ಮೈಂಡ್ ಸೆಟ್ ಇದ್ದಿದ್ರೆ ಆಳ್ಬಿಡ್ತಿದ್ದೆ ಎಲ್ಲನೂ. ಅಣ್ಣ ಬಕೆಟಕ್ಕೆ ಸಿಂಟೆಕ್ಸೇ ಹಿಡಿವೆ ನಾನು, ಅಣ್ಣ ನಂಗೆ ಒಂದು ಸಿನಿಮಾದಲ್ಲಿ ಪ್ಲೀಸ್ ನಮ್ಮ ಸಿನಿಮಾದಲ್ಲಿ ನಾನು ಹಂಗೆ ಬಕೆಟ್ ಹಿಡ್ದೇ ಹೋಗ್ತಿದ್ದೆ ನಾನು. ನೀನೇ ಅಪ್ಪಣ್ಣ ಸೂಪರ್ ಸ್ಟಾರ್ ಅಪ್ಪ ದೇವ್ರೇ ನೀನು, ಆ ಥರ ನಾನು ಇದುವರೆಗೂ ಯಾರ ಹತ್ರನೂ ನಡೆದಿಲ್ಲ. ಆಮೇಲೆ ಶಿವರಾಜ್ ಕುಮಾರ್ ಸರ್ ನನಗೊಂದ್ಸತಿ ಹೇಳೋರು, ಅಮ್ಮ ನೀನಾಗಿರ್ಬೇಕಮ್ಮ, ಜಾಸ್ತಿ ಡವೆಲ್ಲ ಮಾಡಬಾರ್ದು, ನನ್ನ ಮಕ್ಕಳ್ದಂಗೆ ಜಾಸ್ತಿ ಡವೆಲ್ಲ ಮಾಡಬಾರ್ದಮ್ಮ. ಅವ್ರಿಗೆ ಗೊತ್ತಿರಲಿಲ್ಲ ನಾನು ಪ್ರೆಗ್ನೆಂಟು ಅಂತ. ನಾನು ಹಿಂಗೆ ಬಂದು ಹಿಂಗೆ ಕುತ್ಕೊಳ್ಳೋದ್ರೆ ಅವಳು ಯಾಕಮ್ಮ ಹಂಗೆ ಪ್ರೆಗ್ನೆಂಟು ಸರ್ ಅವಳು, ಅಯ್ಯೋ ಸಾರಿ ನನಗೆ ಗೊತ್ತಾಗಲಿಲ್ಲ. ನನಗೆ ಬಂದು ನಿಧಾನಕ್ಕೆ ಕುತ್ಕೊಳ್ಳೋದು ನೋಡ್ಬಿಟ್ಟು ಅವಳು ಯಾಕೆ ಹಂಗೆ ತುಂಬ ಇದು ಮಾಡಿ ಆ ಜೋಕಾಗಿ ಹೀಗೆ ಮಾಡ್ತಾರೆ ಅಂತ ಹೇಳೋರು ಸರ್ರು.
ಆಮೇಲೆ ಅವ್ರಿಗೆ ಯಾವಾಗ ಯಾರು ನಿಶ್ವಿಕಾ ನಾಯ್ಡು ಅವರೋ ಅಥವಾ ಪ್ರಿಯಾ ಆನಂದ್ ಅವ್ರು ಯಾರೋ ಗೊತ್ತಿಲ್ಲ, ನೋ ಶಿ ಈಸ್ ಆ್ಯಕ್ಚುಲಿ ಕ್ಯಾರಿಂಗ್ ಅಂತಂದ್ರೆ ಅವಾಗ ಅವ್ರಿಗೆ ಓ ಹೌದಾ, ಓ ಕಂಗ್ರಾಟ್ಸ್, ಗುಡ್ ನ್ಯೂಸ್ ಅಂತ ಹಾಗೆ ಇದು ಮಾಡಕ್ಕೆ ಮಾತಾಡೋರು. ಅವರು ಅದನ್ನೇ ಹೇಳೋರು, ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡಬೇಡಿ, ಹೀಗೆ ಕಾಲಿಗೆ ಬಿದ್ದುಬಿಡೋದು, ಅಪ್ಪ ನಮಸ್ಕಾರ ಅಣ್ಣ ಅಂತ ಆ ಥರ ಎಲ್ಲ ಸಾಕು. ಮನಸ್ಸಲ್ಲಿ ಇದೆಯಾ ಆ ಮರ್ಯಾದೆ, ಇದೆಯಾ ನಿಮಗೆ ಒಂದು ಗೌರವ ಕೊಟ್ಟು ಮಾತಾಡಬೇಕಪ್ಪ ಅನ್ನೋದು ಮನಸ್ಸಲ್ಲ ಮರ್ಯಾದೆ ಇದೆಯಾ ಸಾಕು. ನಿನ್ನ ಮನಸ್ಸಲ್ಲಿ ಏನು ಸುಡುಗಾಡು ಇಲ್ಲದೆ ಇದ್ದು ನೀವು ಬಂದು ಕಾಲಿಗೆ ಬಗ್ಗೆ ನಮಸ್ಕಾರ ಅಣ್ಣ ಅಂದರೆ ಏನು ಬಂತು? ನಿನ್ನ ಮನಸ್ಸಲ್ಲೇ ಒಳ್ಳೆತನ ಇಲ್ಲ ಅಂದಮೇಲೆ ಏನು ಬಂದು ನೀನು ಯಾರ ಕಾಲಿಗೆ ಬಿದ್ದು ಏನು ಬಂತು ಅಷ್ಟೇ. ಸೊ ದ್ಯಾಟ್ ಈಸ್ ಮೈ ಲೈಫ್ ರೂಲ್ಸ್. ನಾವು ಅಬೌಟ್ ಇಂಡಸ್ಟ್ರಿ, ಇದನ್ನು ತುಂಬ ಜನ ಹೊಸದಾಗೇನೋ ಕಾಲಿಡ್ಬೇಕಂತ ಮನ್ಸಿಟ್ಕೊಂಡು ನೋಡೋರಿಗೆ ನಿಮ್ಮ ಅನುಭವ ಏನು? ಇಂಡಸ್ಟ್ರಿನಲ್ಲಿ ಈಸಿ ಇದೆಯಾ ಹೆಣ್ಮಕ್ಳಿಗೆ? ಒಂದು ಐಡೆಂಟಿಟಿ ಸಿಗೋವರೆಗೂ ಏನು ಕಷ್ಟಗಳು, ಸಿಕ್ಕ ಮೇಲೆ ಏನು ಕಷ್ಟಗಳು? ಅಫ್ಕೋರ್ಸ್ ಯಾವ ಇಂಡಸ್ಟ್ರಿಯಲ್ಲೂ ಕೆಲಸಗಳೇನು ಸುಲಭ ಅಲ್ಲ. ಎಲ್ಲದರಲ್ಲೂ ನಾವು ಏನಾದರೂ ಒಂದು ಕಷ್ಟ ಪಡಬೇಕಾಗತ್ತೆ. ಇಂಡಸ್ಟ್ರಿಯಲ್ಲಿ ಒಂಚೂರು ಒಂದು ಹೆಜ್ಜೆ ಜಾಸ್ತಿ ಕಷ್ಟ ಪಡಬೇಕು. ಒಂದು ಹೆಜ್ಜೆ ಜಾಸ್ತಿ ಅಂದರೆ ಒಂದು ಹೆಜ್ಜೆ ಜಾಸ್ತಿ ಅಂತಂದರೆ ಈಗ ನೀವು ಅಷ್ಟೇ ಬೋಲ್ಡ್ ಆಗಿರಬೇಕು. ಯು ಹ್ಯಾವ್ ಟು ನೀವು ನೋ ಅನ್ನೋದನ್ನ ಕೂಡ ಕಲ್ತಿರ್ಬೇಕು ಇಂಡಸ್ಟ್ರಿಯಲ್ಲಿ. ನೋ ಹೇಳೋ ಅವಕಾಶಗಳು ಯಾಕೆ ಬರುತ್ತೆ? ಯಾಕೆ ಅಂದರೆ ಈಗ ಈ ಕೆಲವ್ರು ಹೇಳ್ತಾರಲ್ಲ, ಈ ಪ್ರೊಡ್ಯೂಸರ್ ಹಂಗೆ ಟ್ರೀಟ್ ಮಾಡಿದ್ರು, ಆ ಪ್ರೊಡ್ಯೂಸರ್ ಹಿಂಗೆ ಟ್ರೀಟ್ ಮಾಡಿದ್ರು. ಟೆಲ್ ನೋ ಟು ದೆಮ್ ಆನ್ ಫೇಸ್. ಆಗಲ್ಲ ಗುರು, ಅಷ್ಟೇ. ನಿಮ್ಮ ಅವಶ್ಯಕತೆ ಇದ್ರೆ ಅವ್ರು ಖಂಡಿತವಾಗ್ಲೂ ಕರ್ಕೋತಾರೆ. ಆಮೇಲೆ ಎಲ್ಲರೂ ಹಾಗೆ ಇರಲ್ಲ. ಒಂದು ಒರಿಜಿನಲ್ ಟ್ಯಾಲೆಂಟ್ಗೆ ಬೆಲೆ ಕೊಡೋರು ಆದರೆ ಅವ್ರು ಡೆಫಿನೆಟ್ಲಿ ನಿಮ್ಮ ಟ್ಯಾಲೆಂಟಿಗೆ ಮಾತ್ರ ಬೆಲೆ ಕೊಡ್ತಾರೆ. ಈ ರೆಡ್ ಫ್ಲಾಗ್ಸ್ ಎಲ್ಲ ಏನು ನಿಮ್ಮ ಎಕ್ಸ್ಪೀರಿಯನ್ಸಿಗೆ ಬಂದಿರೋ? ನನ್ನ ಸೋ ಫಾರ್ ಲೈಕ್ ಮೇ ಬಿ ನಾನು ಇಷ್ಟು ಗಡಸಾಗಿದ್ದೀನಿ, ಇಷ್ಟು ಗಂಡ್ಬೀರಿ ಥರ ಇದ್ದೀನಿ, ಅಥವಾ ಇಷ್ಟು ಜೋರ್ ಬಾಯಿ ಇದ್ದೀನಿ, ಸ್ಟ್ರೈಟ್ ಫಾರ್ವರ್ಡ್ ಇದ್ದೀನಿ ಅಂತ ನನಗೆ ಸೋ ಫಾರ್ ನನ್ನನ್ನು ಯಾರು ಹಂಗೆ ಟ್ರೀಟ್ ಮಾಡಿಲ್ಲ ಅಂತ ಅನ್ಸುತ್ತೆ. ಬಟ್ ಕೆಲವರು ಹುಡುಗಿರೋ ಇದು ಮಾಡೋಕ್ಕೆ ಕೆಲವ್ರಿಗೆ ಏನಂತಂದರೆ, ಇಷ್ಟು ವರ್ಷ ಕಷ್ಟಪಟ್ಬಿಟ್ಟಿದ್ದೀವಿ ಗುರುತು, ಇನ್ನು ಮೇಲಾದರೂ ಏನಾದ್ರು ಒಂದು ಮಾಡಬೇಕು, ಅದು ಓಕೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಕಾಸ್ಟಿಂಗ್ ಕೌಚ? ಹಾಂ ಹೌದು, ಆ ಥರದ್ರಲ್ಲೆಲ್ಲ ಕೆಲವರು ಹಾಗೆ ಕೆಲವರು ಆ ಥರ ಟ್ರೀಟ್ ಮಾಡ್ತಾರೆ ಅಂತ ಹೇಳ್ತಾರೆ. ನಾನು ಕೆಲವ್ರ ಹತ್ರ ಮಾತಾಡಿದ್ದೀನಿ. ಆಮೇಲೆ ನನಗೆ ಇನ್ನೂ ಸ್ವಲ್ಪ ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿ, ನಾವು ಆ ಇಂಡಸ್ಟ್ರಿಯವರು, ನಾವು ಈ ಇಂಡಸ್ಟ್ರಿಯವರು, ನಾವು ಥರ ಹೀಗೆ ಇದು ಮಾಡ್ತಾಯಿದ್ದೀವಿ, ಕಾಸ್ಟ್ ಮಾಡ್ತಾಯಿದ್ದೀವಿ. ಓ ಹೌದಾ, ಓಕೆ ಸರ್, ಆಯಿತು, ಎಲ್ಲಿ ಬರಬೇಕು, ಏನು ಬರಬೇಕು? ಓಕೆ ಸರ್, ಅಲ್ಲೇ ನಾನು ನನ್ನ ಪೇರೆಂಟ್ಸ್ನ ಕರ್ಕೊಂಡು ಬರ್ತೀನಿ. ಅಥವಾ ನೋ ನೀವು ಒಬ್ಬರೇ ಬರಬೇಕು. ಯಾಕೆ? ನೀವು ಕಾಸ್ಟಿಂಗ್ ಮಾಡೋದೇ ನಿಮ್ಮ ಉದ್ದೇಶ ಆಗಿದ್ದರೆ ನೀವು ಅವ್ರನ್ನ ಕರ್ಕೊಂಬರ್ಬೇಡಿ, ಇವ್ರನ್ನ ಕರ್ಕೊಂಬರ್ಬೇಡಿ ಅಂತ ಯಾಕೆ ಪಾಯಿಂಟ್ ಔಟ್ ಮಾಡ್ತೀರಾ ಅಲ್ವಾ? ಈಗ ನಾನು ಇಂಡಸ್ಟ್ರಿಗೆ ಬರಲೇಬೇಕು ಅಂತಂದ್ರೆ ಐ ಆಮ್ ಪ್ರಿಪೇರ್ಡ್ ಮೆಂಟಲಿ. ನಾನು ಈ ಪಾತ್ರ ಮಾಡಬೇಕು, ನಾನು ಈ ಇಂಡಸ್ಟ್ರಿಯಲ್ಲಿ ನಾನು ಇದೇ ಆಗಬೇಕು, ನಾನು ಡೈರೆಕ್ಟರ್ ಆಗಬೇಕು, ನಾನು ಪ್ರೊಡ್ಯೂಸರ್ ಆಗಬೇಕು, ನಾನು ಆರ್ಟಿಸ್ಟೇ ಆಗಬೇಕು ಅಂತಂದರೆ ಅದ್ರ ಜೊತೆಗೆ ಒಂದಷ್ಟು ಧೈರ್ಯನೂ ಕಲ್ತ್ಕೊಂಡು ಬನ್ನಿ. ಇದು ಮಾಡ್ತೀನಿ, ಇದು ಮಾಡಲ್ಲ ಸರ್, ಇದು ಆಗುತ್ತೆ, ಇದು ಆಗಲ್ಲ ಸರ್. ಗಾಳಿ ಬಂದ ಕಡೆ ಹೋಗ್ತೀನಿ, ಗಾಳಿ ಬಂದ ಕಡೆ ತೂರ್ಕೊಂಡು ಹೋಗು, ಇದೆಲ್ಲ ಮುಗ್ದೋಯ್ತು. ಅದು ಆ ಕಾಲ ಎಲ್ಲ ಮುಗ್ದೋಯ್ತು. ಏನಕ್ಕೆ ತೂರ್ಕೊಂಡು ಹೋಗ್ತೀರಾ? ಗಾಳಿ ಅದು ನಿಮಗೆ ದಟ್ ಇಸ್ ನಾಟ್ ಗುಡ್ ಅಂದರೆ ನಿಂತ್ಕೊಳ್ಳಿ ಆ ಗಾಳಿಗೆ ಆಪೋಸಿಟ್ ಆಗಿ ಒಂದು ಸ್ವಲ್ಪ ಹೊತ್ತು. ಎಷ್ಟೊತ್ತರೆಗೂ ಬೀಸಬಹುದು ಅದು? ಅಲ್ಲಿ ನಿಂತ್ಕೊಳ್ಳೋಕ್ಕೆ ನಿಮಗೆ ಆ ಗಟ್ಟಿತನ ಇಲ್ಲ ಅಂತಂದರೆ ಮತ್ತೆ ನೀವು ಯಾಕೆ ಹೇಳ್ತೀರಾ ನಾನು ಇಂಡಸ್ಟ್ರಿಲಿ ಏನೋ ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಆಪರ್ಚುನಿಟಿ ಸಿಗ್ತಾ ಇಲ್ಲ ಅಂತ? ಸಿಕ್ಕಿದೆ ಅಲ್ವಾ, ಅದನ್ನ ಅಷ್ಟೇ ಗಟ್ಟಿ ತಂದಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಮಾಡ್ತೀನಿ, ಮಾಡಲ್ಲ ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಲರ್ನ್. ನೀವು ಇಂಡಸ್ಟ್ರಿಗೆ ಬರ್ತಾ ಇದ್ದೀರಾ ಅಂತಂದರೆ ನಿಮಗೆ ಗೊತ್ತಿರೋದನ್ನ ಎಸ್, ನಿಮಗೆ ಗೊತ್ತಿಲ್ಲರೋದನ್ನ ನೋ ಅಂತ ಹೇಳೋದನ್ನ ಕಲ್ತ್ಕೊಳ್ಳಿ. ನಿಮಗೆ ಯಾವ್ದು ಕಂಫರ್ಟಬಲ್ ಅನ್ಸಲ್ಲ ಅದಕ್ಕೆ ನೋ ಅಂತ ಹೇಳೋದನ್ನ ಕಲ್ತ್ಕೊಳ್ಳಿ.